ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಲಾಭಸ್ಥಾನದಲ್ಲಿ ಇದ್ದಾನೆ. ಗುರು 11ನೇ ಮನೆಯಲ್ಲಿದ್ದಾಗ ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಅದರಿಂದ ಈ ಲಾಭಸ್ಥಾನದಲ್ಲಿ ಗುರು ಇದ್ದಾಗ ಧನಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಗುರು ಹಿರಿಯರಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಅಥವಾ ಅವರಿಂದ ಏನಾದರೂ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ವಿವಾಹ ಕಾರ್ಯ ಯಾರಿಗೆ ಆಗಿರೋದಿಲ್ಲ, ಯಾರು ವಿವಾಹದ ಒಂದು ಅಪೇಕ್ಷೆಯಲ್ಲಿ ಅಥವಾ ನಿರೀಕ್ಷೆಯಲ್ಲಿ ಇರ್ತಾರೆ ಅವರಿಗೆ ವಿವಾಹ ಆಗ್ತಕ್ಕಂಥದ್ದು, ವಿವಾಹ ಆಗಿರ್ತಕ್ಕಂಥವ್ರಿಗೆ ಸಂತಾನ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಪುತ್ರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ಥಾನಮಾನಗಳು ದೊರಕತಕ್ಕಂಥದ್ದು, ಅಂದರೆ ಪ್ರಮೋಷನ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ವಸ್ತ್ರಾಭರಣಗಳ ಲಾಭ ಉಂಟಾಗತ್ತೆ, ವಾಹನವನ್ನು ಖರೀದಿ ಮಾಡತಕ್ಕಂತಹ ಯೋಗ ಇರುತ್ತೆ. ಇವೆಲ್ಲವೂ ಕೂಡ ಮೇ 14ರ ತನಕ ಕರ್ಕಾಟಕ ರಾಶಿಯವರಿಗೆ ಉಂಟಾಗ್ತಕ್ಕಂತಹ ಶುಭ ಫಲಗಳು ಬೃಹಸ್ಪತಿಯಿಂದ. ಅದೇ ಗುರುಗ್ರಹ ಮೇ 14ರ ನಂತರದಲ್ಲಿ ಮಿಥುನ ರಾಶಿಗೆ ಪ್ರವೇಶ ಆದಾಗ ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನ ಆಗತ್ತೆ. ಈ ವ್ಯಯಸ್ಥಾನಕ್ಕೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅಥವಾ ಅದು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಮತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಅದರಿಂದ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಓಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಈ ಕರ್ಕಾಟಕ ರಾಶಿಯವರು. ಅದೇ ರೀತಿಯಲ್ಲಿ ಶನಿಯ ಬಲಾಬಲಗಳನ್ನು ನೋಡಿದಾಗ ನಾವು ಈ ಶನಿ ಕರ್ಕಾಟಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅಷ್ಟಮ ಶನಿ ಯಾವತ್ತೂ ಕೂಡ ಒಳ್ಳೆಯದು ಅಲ್ಲ. ಯಾಕೆ ಅಂದರೆ 7.5 ಹೇಗೆ ಕಷ್ಟಗಳನ್ನು ತಂದು ಒಡ್ಡತ್ತೆ ಮನುಷ್ಯನಿಗೆ, ಅದೇ ರೀತಿಯಲ್ಲಿ ಅಷ್ಟಮ ಶನಿ ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಪಂಚಮ ಶನಿ ಆಗಲಿ, ಇವೆಲ್ಲವೂ ಕೂಡ ಶನಿಯ ಒಂದು ತೊಂದರೆಗಳಿಗೆ ಜನರು ಒಳಗಾಗಬೇಕಾಗತ್ತೆ. ಇಲ್ಲಿ ಅಷ್ಟಮ ಶನಿಯ ಒಂದು ಫಲವನ್ನು ನಾವು ಗೋಚಾರದಲ್ಲಿ ನೋಡಿದಾಗ ಶಾಸ್ತ್ರಗಳಲ್ಲಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಇದೆ. ಅದೇ ರೀತಿಯಲ್ಲಿ ಪಶುನಾಶ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಳೆ ಕಾಲದಲ್ಲಿ ಶಾಸ್ತ್ರ ಬರೆದಂತಹ ಕಾಲದಲ್ಲಿ ಪಶುನಾಶ ಅಂದರೆ ಪ್ರಾಣಿಗಳು ನಷ್ಟ ಆಗ್ತಾ ಇತ್ತು ವ್ಯಕ್ತಿಗಳಿಗೆ. ಈಗ ಪ್ರಾಣಿಗಳ ಜಾಗದಲ್ಲಿ ವೆಹಿಕಲ್ಸ್ ಬಂದಿದೆ, ಅದರಿಂದ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸ್ಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಮತ್ತೆ ಸ್ನೇಹನಾಶ ಅಂತ ಹೇಳುತ್ತೆ. ನಿಮ್ಮ ಬಂಧು ಮಿತ್ರರಲ್ಲಿ ವಿನಾಕಾರಣ ಮನಸ್ತಾಪಗಳು, ವೈರ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ತಮ್ಮ ಒಂದು ಮಕ್ಕಳು ಯಾರಿರ್ತಾರೆ ಅವರಿಗೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ನಾನಾ ರೀತಿಯಾದಂತಹ ಕಷ್ಟಗಳು ಮತ್ತೆ ದುಃಖಕರ ಪ್ರಯಾಣ ಅಂತ ಹೇಳುತ್ತೆ. ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಕೇಳ್ತೀರಾ, ಅದರಿಂದ ಬ್ಯಾಡ್ ನ್ಯೂಸಿಂದ ಯಾವುದೋ ಹುಷಾರಿಲ್ಲ ಸೀರಿಯಸ್ ಅಂದ್ರೆ ಅದಕ್ಕೆ ಓಡಾಡಬೇಕಾಗತ್ತೆ. ಈ ಥರ ಎಲ್ಲ ದುಃಖಕರ ಪ್ರಯಾಣ ಅಂದರೆ ಬಹುಶಃ ಈ ಥರದ್ದು ಇರುತ್ತೆ. ಈ ಥರದ್ದೆಲ್ಲ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ವೃಥಾ ಸಂಚಾರ, ಫ್ರೂಟ್ಲೆಸ್ ಟ್ರಾವೆಲಿಂಗ್ ಇರುತ್ತೆ. ಹಾಗಾಗಿ ನಿಮ್ಮ ವಸ್ತುಗಳು ಏನಿರುತ್ತೆ, ಯಾಕೆಂದರೆ ದ್ರವ್ಯ ನಾಶ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ, ಅದರಿಂದ ಅದನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗತ್ತೆ. ಇನ್ನು ಈ ಒಂದು ಶನಿ ಬದಲಾವಣೆ ಆದಮೇಲೆ ಅಂದರೆ ಮಾರ್ಚ್ 29ರ ನಂತರದಲ್ಲಿ 9ನೇ ಸ್ಥಾನಕ್ಕೆ ಬರುತ್ತೆ. 9ನೇ ಸ್ಥಾನಕ್ಕೆ ಬಂದಾಗ ಅಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಅನಾಸಕ್ತಿ ಉಂಟಾಗ್ತಕ್ಕಂಥದ್ದು, ಮತ್ತು ಧನಕ್ಕೆ ಕಷ್ಟ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ತೀರ್ಥಯಾತ್ರೆ ಮಾಡ್ತಕ್ಕಂತಹ ಒಂದು ಯೋಗ ಇರುತ್ತೆ. ಯಾಕೆಂದರೆ ಶನಿ 9ನೇ ಸ್ಥಾನಕ್ಕೆ ಬಂದಿರ್ತಾನೆ. ಅದರಿಂದ ದೇವತಾ ದರ್ಶನ ಅನ್ನೋದನ್ನು ಹೇಳುತ್ತೆ. ಅಲ್ಲಿ ಆಧ್ಯಾತ್ಮಿಕದಲ್ಲಿ ಕೆಲವು ಸತಿ ಒಲವು ಉಂಟಾಗ್ತಕ್ಕಂಥದ್ದು ಅಥವಾ ಆಸಕ್ತಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಇನ್ನು ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 9ನೇ ಸ್ಥಾನದಲ್ಲಿ ಇದ್ದಾನೆ. 9ನೇ ಸ್ಥಾನದಲ್ಲಿ ರಾಹು ಇದ್ದಾಗ ಗೋಚಾರದ ಪ್ರಕಾರ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಅಂದರೆ ವೆಹಿಕಲನ್ನು ನಿಧಾನವಾಗಿ ಓಡಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಮನೆಯಲ್ಲಿ ಹಿರಿಯರಿಗೆ ತೀವ್ರ ಅನಾರೋಗ್ಯ ಅಥವಾ ವರ್ಸ್ಟ್ ಕಂಡೀಷನಲ್ಲಿ ಮರಣ ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ತೀರ್ಥಯಾತ್ರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಆದರೆ ರಾಹು ಮೇ 18ರ ನಂತರದಲ್ಲಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನಕ್ಕೆ ಬಂದಾಗ ಖಡಾಖಂಡಿತವಾಗಿ ಒಂದು ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು. ಆದರೆ ಆಕಸ್ಮಿಕ ಧನಪ್ರಾಪ್ತಿ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಆಕಸ್ಮಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಫಿಟ್ಟು ಅಥವಾ ಲಾಭ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು
ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಕೇತು ತೃತೀಯದಲ್ಲಿ ಇದ್ದಾಗ ಸೌಖ್ಯ ಉಂಟಾಗತ್ತೆ, ಪ್ರಯಾಣಗಳು ಉಂಟಾಗತ್ತೆ, ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಅಥವಾ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ನೂತನ ಉದ್ಯೋಗ ಅಥವಾ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾಗ ಆಗೋದು. ಆದರೆ ಕೇತು ಮೇ 18ರ ನಂತರದಲ್ಲಿ 2ನೇ ಮನೆಗೆ ಬರ್ತಾನೆ ಕರ್ಕಾಟಕ ರಾಶಿಯವರಿಗೆ. 2ನೇ ಮನೆಗೆ ಬಂದಾಗ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಅಲ್ಲಿ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಅಥವಾ ಜನಗಳಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಒಂದು ಫಲವನ್ನು ನೋಡಿದಾಗ ನಾವು ಸದ್ಯದ ಪರಿಸ್ಥಿತಿನಲ್ಲಿ ಅವರಿಗೆ ಗುರುಬಲ ಇದೆ, ಅನಂತರದಲ್ಲಿ ಗುರುಬಲ ಇರೋದಿಲ್ಲ, ರಾಹುಬಲ ಇರೋದಿಲ್ಲ, ಕೇತುಬಲ ಇರೋದಿಲ್ಲ. ಶನಿ ಸದ್ಯಕ್ಕೆ ಅಷ್ಟಮದಲ್ಲಿದ್ದಾನೆ. ಮಾರ್ಚ್ 29 ಆದಮೇಲೆ ಶನಿಯಿಂದ ಚೂರು ಒಂದು ರಿಲೀಫ್ ಸಿಗತ್ತೆ ಅವರಿಗೆ. ಯಾಕೆಂದ್ರೆ ಅಷ್ಟಮ ಶನಿಯಿಂದ ಬಿಡುಗಡೆ ಆಗ್ತಾರೆ ಅವರು. ಅದರಿಂದ 9ನೇ ಸ್ಥಾನಕ್ಕೆ ಶನಿ ಬಂದರೂ ಕೂಡ ಸಾಧಾರಣ ಫಲನೇ ಹೇಳಿರೋದು. ಸೊ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಏಪ್ರಿಲ್ ಮೇ ಕಳೆದ ಮೇಲೆ ಗುರು ಶನಿ ರಾಹುಕೇತುಗಳು 4 ಗ್ರಹಗಳಿಂದ ತೊಂದರೆ ಇರುತ್ತೆ. ಆದ್ದರಿಂದ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ನವಗ್ರಹ ವಿಶೇಷ ಗುರು ಶನಿ ರಾಹುಕೇತುಗಳ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹರಿಹರರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದುರ್ಗೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಮತ್ತೆ ಇಷ್ಟ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂತಹ ಜನಗಳಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ನಿಮಗೆ ಯಾವ ಒಂದು ಮಂತ್ರ ಆಗಲಿ, ಶ್ಲೋಕ ಆಗಲಿ, ಸ್ತೋತ್ರ ಆಗಲಿ ಬರುತ್ತೆ, ಅದನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡಿ ಬೆಳಗಿನ ಕಾಲದಲ್ಲಿ, ಯಾವತ್ತು ಪ್ರಾತಃ ಕಾಲದಲ್ಲಿ ಮಾಡಬೇಕು. ಸಾಮಾನ್ಯ ಎಷ್ಟೋ ಜನ 7 ಗಂಟೆ 8 ಗಂಟೆ ಮೇಲೆ ಎದ್ದು 10 ಗಂಟೆ 11 ಗಂಟೆ ಮೇಲೆ ಮಾಡಕ್ಕೆ ಹೋಗ್ತಾರೆ. ಅದು ಒಳ್ಳೆಯ ಸಮಯ ಅಲ್ಲ ಆ ಟೈಮಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಬೇಗ ಎದ್ದು ಮಾಡ್ತಾರೆ. ಸೂರ್ಯೋದಯ ಕಾಲದಲ್ಲಿ ನೀವು ಎದ್ದು ನೀವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇಷ್ಟು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಉಂಟಾಗತ್ತೆ. ಸಿಂಹರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರುಗ್ರಹ 10ನೇ ಮನೆಯಲ್ಲಿ ಇದ್ದಾನೆ. 10ನೇ ಮನೆಯಲ್ಲಿ ಇದ್ದಾಗ ಅವರಿಗೆ ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಹಾಗೆಯೇ ಕುಟುಂಬದಲ್ಲಿ ಏನೋ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಇರತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಓದೋದೊಳಗೆ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ ಈ ಸಿಂಹರಾಶಿಯವರಿಗೆ. ಇನ್ನು ಗುರು ಬದಲಾವಣೆ ಆದಮೇಲೆ ಲಾಭಸ್ಥಾನಕ್ಕೆ ಬರುತ್ತೆ. ಲಾಭಸ್ಥಾನಕ್ಕೆ ಬಂದಾಗ ಅಲ್ಲಿ ನಿಮಗೆ ಈ ಗುರುಬಲ ಇರುತ್ತೆ. ಆದ್ದರಿಂದ ಧನ ಲಾಭ ಆಗತ್ತೆ, ಮತ್ತೆ ವಸ್ತ್ರಾಭರಣ ಲಾಭ ಆಗತ್ತೆ, ವಿವಾಹ ಇತ್ಯಾದಿ ಶುಭ ಕಾರ್ಯಗಳು ನೆರವೇರುತ್ತೆ. ಮನೆಯಲ್ಲಿ ಯಾರು ಪುತ್ರಾಪೇಕ್ಷೆ ಇರ್ತಾರೆ ಅವರಿಗೆ ಸಂತಾನ ಆಗ್ತಕ್ಕಂಥದ್ದು, ಆಮೇಲೆ ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಇರುತ್ತೆ, ಭೂಮಿ ಅಥವಾ ಗೃಹವನ್ನು ಖರೀದಿ ಅಥವಾ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ಯೋಗ ಇರುತ್ತೆ, ಮತ್ತು ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ಉದ್ಯೋಗದ ಅಥವಾ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಶುಭ ಫಲಗಳನ್ನು ಮೇ ನಂತರದಲ್ಲಿ ಈ ಸಿಂಹರಾಶಿಯವರು ಕಾಣ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಂಹರಾಶಿಯವರಿಗೆ ಶನಿ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ. ಶನಿ ಸಪ್ತಮದಲ್ಲಿ ಇದ್ದಾಗ ಕುಟುಂಬದಲ್ಲಿ ಅಂದರೆ ಪತಿ ಪತ್ನಿಯರಲ್ಲಿ ವಿಶೇಷವಾಗಿ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಅಥವಾ ಕುಟುಂಬದಲ್ಲಿ ಯಾರಿಗಾದ್ರೂ ಕುಟುಂಬದ ಜನರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಪಾಲುದಾರಿಕೆ ವ್ಯಾಪಾರ, ಈ ಪಾಲುದಾರಿಕೆ ವ್ಯಾಪಾರ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತಮ್ಮ ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಸಪ್ತಮ ಸ್ಥಾನವನ್ನು ನೋಡಬೇಕು. ನೀವು ಜಾತಕಗಳಲ್ಲಿ ನೋಡಬೇಕು ಅಂದರೆ ಲಗ್ನದಿಂದ ಸಪ್ತಮ ಸ್ಥಾನ ಮತ್ತು ಕರ್ಮಸ್ಥಾನ ಎರಡನ್ನೂ ನೋಡಬೇಕಾಗತ್ತೆ. ಗೋಚಾರದಲ್ಲಿ ಸಪ್ತಮ ಸ್ಥಾನದಲ್ಲಿ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರು ಶನಿ ಸಪ್ತಮದಲ್ಲಿದ್ದಾಗ ಸಾಧಾರಣ ಫಲ, ಆದರೆ ಮಾರ್ಚ್ 29ರ ನಂತರದಲ್ಲಿ ಶನಿ ಅಷ್ಟಮಕ್ಕೆ ಬರ್ತಾನೆ. ಅಂದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅನ್ನೋ ಒಂದು ಇದು ಪ್ರಾರಂಭ ಆಗತ್ತೆ ಕಾಲ.
ಆಗ ಅವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು. ಪಶುನಾಶ ಅಂದರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಈ ವಾಹನದಿಂದ ತೊಂದರೆ ಅಥವಾ ನಷ್ಟ ಅಥವಾ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಬಂಧು ಮಿತ್ರದಲ್ಲಿ ವಿನಾಕಾರಣ ವೈರತ್ವ, ಸ್ನೇಹ ನಾಶ ಅಂತ ಹೇಳುತ್ತೆ, ವೈರತ್ವ ಉಂಟಾಗ್ತಕ್ಕಂಥದ್ದು, ಮತ್ತೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಸಿಂಹ ರಾಶಿಯವರಿಗೆ ಜೀವಕ್ಕೆ ಅಪಾಯ ಉಂಟಾಗ್ತಕ್ಕಂಥದ್ದು, ನಾನಾ ರೀತಿಯಾದಂತಹ ಕಷ್ಟಗಳು ಅಥವಾ ತೊಂದರೆಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ. ನೀವು ಯಾವುದೋ ಕೆಲಸಕ್ಕೆ ಅಂತ ಕೈ ಹಾಕೊಂಡು ಹೋಗಿರ್ತೀರ, ಆ ಕೆಲಸ ಆಗೋದಿಲ್ಲ ಆ ಟೈಮಲ್ಲಿ ಎಷ್ಟೋ ಸತಿ, ಈ ಥರ ಎಲ್ಲ ಆಗ್ತಕ್ಕಂಥದ್ದು. ಧನ ಅಥವಾ ದ್ರವ್ಯ ಅಂದರೆ ವಸ್ತುವನ್ನು ಕಳ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅಷ್ಟಮದಲ್ಲಿ ರಾಹು ಇದ್ದಾಗ ನಮಗೆ ಇಲ್ಲಿ ಅಪಘಾತಗಳನ್ನು ಸೂಚಿಸುತ್ತೆ. ವಾಹನದಿಂದ ಅಪಘಾತಗಳು ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಆದರೆ ಆಕಸ್ಮಿಕ ಧನಪ್ರಾಪ್ತಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗೇನೆ ನಮಗೆ ಈ ಒಂದು ಅಷ್ಟಮದಲ್ಲಿ ರಾಹು ಇದ್ದಾಗ ಐಶ್ವರ್ಯ ಪ್ರಾಪ್ತಿ ಅಂತ ಕೂಡ ಇದೆ. ಮರಣ ಶಾಸನ ಧನ ಅಂತ ತಗೊಂಡಿದ್ದಾರೆ. ಅಂದರೆ ಯಾವ್ದಾದ್ರು ಮನೆಯಲ್ಲಿ ಹೋಗಿತ್ತು ಅಂದರೆ ಅವ್ರದ್ದು ಯಾವ್ದಾದ್ರು ದುಡ್ಡು ಪೆಂಡಿಂಗ್ ಇತ್ತು ಅಂದರೆ ಗೌರ್ಮೆಂಟಲ್ಲೇ ಆಗಲಿ ಬೇರೆ ಎಲ್ಲೇ ಕಂಪ್ನಿಗಳಲ್ಲಾಗಲಿ ಅದು ಕೂಡ ಲಭಿಸ್ತಕ್ಕಂಥದ್ದು ಕೂಡ ಪಾಸಿಬಿಲಿಟಿ ಇರುತ್ತೆ. ಇನ್ನು ಕೇತುವಿನ ವಿಚಾರಕ್ಕೆ ನೋಡಿದಾಗ ಕೇತು ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ ಸದ್ಯದ ಪರಿಸ್ಥಿತಿಯಲ್ಲಿ. ಅಲ್ಲಿ ದ್ವಿತೀಯದಲ್ಲಿ ಇದ್ದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಕುಟುಂಬದಲ್ಲಿ ಒಂದು ಅಶಾಂತಿ ಅಥವಾ ಮಾನಸಿಕವಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು ಅನುಭವಿಸ್ತಕ್ಕಂಥದ್ದಿದೆ, ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಹಣಕ್ಕೆ ಅಭಾವ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ವೈರ ಉಂಟಾಗ್ತಕ್ಕಂಥದ್ದು ಜನಗಳಲ್ಲಿ, ಮತ್ತೆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಒಟ್ಟಾರೆಯಾಗಿ 2025 ನೋಡಿದಾಗ ನಾವು ಫಸ್ಟ್ ಹಾಫ್ನಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆಗಳು ಇದೆ. ನೆಕ್ಸ್ಟು ಮೇಯಿಂದ ಆಚೆಗೆ ಅವರಿಗೆ ಅನುಕೂಲಗಳು ಆಗತ್ತೆ. ಆದರೂ ಕೂಡ ಅವರಿಗೆ ಗುರುಬಲ ಶನಿ ಬಲ ಎರಡೂ ಇಲ್ಲ, ರಾಹು ಕೇತುಗಳ ಬಲನೂ ಕೂಡ ಇರೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಲ್ಲಿ ಒಂದು ಜೀವನವನ್ನು ಸಾಗಿಸ್ತಕ್ಕಂಥದ್ದು ಒಳ್ಳೆಯದು. ಮೇನ್ ಹಂತದಲ್ಲಿ ಗುರುಬಲ ಒಂದು ಬರುತ್ತೆ, ಇನ್ನು ಮಿಕ್ಕಿದ ರಾಹು ಕೇತು ಮತ್ತು ಶನಿ ಬಲ ಇರೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಲ್ಲಿ, ಯಾಕಂದರೆ ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ, ಅಷ್ಟಮ ಶನಿ ಆಗತ್ತೆ. ಅದರಿಂದ ಈ ಸಿಂಹರಾಶಿಯವರು ವಿಶೇಷವಾಗಿ ಈ ಶನಿ ರಾಹು ಕೇತುಗಳನ್ನು ನವಗ್ರಹ ಸಹಿತವಾಗಿ ಆರಾಧನೆ ಮಾಡಿ ಆ ಒಂದು ದಾನಗಳನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಗಣಪತಿಯ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಇಷ್ಟ ದೇವತರನ್ನ ಕುಲದೇವತರನ್ನ ಅಂದರೆ ಮನೆ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತೆ ಹಸು ಮತ್ತು ಇನ್ನಿತರ ಪ್ರಾಣಿಗಳಿಗೆ ಅಂದರೆ ನಾಯಿ ಆಗಿರ್ಬೋದು, ಕಾಗೆ, ಈ ಥರ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು, ದುಃಖಗಳು, ಪಾಪಗಳು ಪರಿಹಾರ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಸಿಂಹರಾಶಿಯವರು ಇಷ್ಟು ಮಾಡ್ಕೊಳ್ಳೋದ್ರಿಂದ 2025ರಲ್ಲಿ ಸ್ವಲ್ಪ ಶುಭ ಫಲಗಳನ್ನು ಕಾಣಬಹುದು. ಕನ್ಯಾ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು 9ನೇ ಮನೆಯಲ್ಲಿದ್ದಾನೆ. ಗುರು 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ನಾವು. ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾಗ ಎಲ್ಲ ರೀತಿಯಾದಂತಹ ಅನುಕೂಲಗಳು ಉಂಟಾಗತ್ತೆ. ಅವರಿಗೆ ಧನಪ್ರಾಪ್ತಿ ಉಂಟಾಗತ್ತೆ, ದ್ರವ್ಯ ಪ್ರಾಪ್ತಿ ಉಂಟಾಗತ್ತೆ. ಅದೇ ರೀತಿಯಲ್ಲಿ ಯಾರು ಮನೆಯಲ್ಲಿ ವಿವಾಹಕ್ಕೋಸ್ಕರ ನಿರೀಕ್ಷೆ ಮಾಡ್ತಿರ್ತಾರೆ, ವಿವಾಹ ಕಾರ್ಯಗಳು ನೆರವೇರುತ್ತೆ. ಸಂತಾನ ಅಪೇಕ್ಷೆ ಅವರಿಗೆ ಸಂತಾನ ಆಗ್ತಕ್ಕಂಥ ಒಂದು ಕಾಲ ಆಗಿರುತ್ತೆ. ಮತ್ತೆ ಇನ್ನಿತರ ಶುಭ ಕೆಲಸಗಳು ನಡೆಯುತ್ತೆ. ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು, ದೇವತಾ ದರ್ಶನ, ತೀರ್ಥಯಾತ್ರೆ ಇವೆಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಶುಭ ಫಲಗಳನ್ನು ವಿದ್ಯಾರ್ಥಿಗಳೂ ಕೂಡ ಕಾಣ್ತಾರೆ, ಉದ್ಯೋಗಿಗಳು, ವ್ಯಾಪಾರಸ್ಥರು ಕೂಡ ಕಾಣ್ತಾರೆ. ಮತ್ತೆ ಹಿರಿಯರಿಗೆ ಅನಾರೋಗ್ಯ ಇದ್ದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸು ಸದ್ಯದ ಪರಿಸ್ಥಿತಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಇನ್ನು ಈ ಗುರು ಬದಲಾವಣೆ ಆದರೆ ದಶಮ ಸ್ಥಾನಕ್ಕೆ ಬರ್ತಾನೆ. ದಶಮ ಸ್ಥಾನಕ್ಕೆ ಬಂದಾಗ ಅಲ್ಲಿ ಧನ ವ್ಯಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ, ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಹಾಗೇನೆ ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಆಗಲಿ, ಓದಿನ ವಿಚಾರದಲ್ಲಿ ಆಗಲಿ ತೊಂದರೆ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಉದ್ಯೋಗದಲ್ಲಿ ತೊಂದರೆ ಉಂಟಾಗತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ವೈರತ್ವ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಈ ಕನ್ಯಾ ರಾಶಿಯವರಿಗೆ. ಇನ್ನು ಈ ಶನಿಯ ಬಲಾಬಲಗಳನ್ನು ನೋಡಿದಾಗ
ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಷಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿ ಇದ್ದಾನೆ. ಅದರಿಂದ 6ನೇ ಮನೆಯಲ್ಲಿ ಇದ್ದಾಗ ಅವರಿಗೆ ಅನೇಕ ಕೆಲಸಗಳು ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಸೈಡ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಶತ್ರು ನಾಶ ಉಂಟಾಗ್ತಕ್ಕಂಥದ್ದು, ಮತ್ತೆ ರೋಗ ವಿಮುಕ್ತಿ ಅಂತ ಹೇಳ್ತಾರೆ. ರೋಗದಲ್ಲಿರ್ತಕ್ಕಂಥದ್ದು ಅಂದರೆ ರೋಗದಿಂದ ಲಾಸ್ಟ್ ಇಯರ್ ಇಂದ ಬಳಲ್ತಾ ಇತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಅನುಕೂಲ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಾಲದಿಂದ ವಿಮುಕ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಏನಾದರೂ ಡೆಟ್ ಅಂದರೆ ಸಾಲ ಮಾಡಿತ್ತು ಅಂದರೆ ಅದರಿಂದನೂ ಕೂಡ ಸಾಲವನ್ನು ತೀರಿಸ್ತಕ್ಕಂತಹ ಒಂದು ಯೋಗ ಇರುತ್ತೆ ನಿಮಗೆ. ಇವೆಲ್ಲವೂ ಕೂಡ ನಿಮಗೆ ಮಾರ್ಚ್ 29 ತನಕ ಇರುತ್ತೆ. ಮಾರ್ಚ್ 29 ಆದಮೇಲೆ ಶನಿ ಸಪ್ತಮಕ್ಕೆ ಬರ್ತಾನೆ. ಸಪ್ತಮಕ್ಕೆ ಬಂದಾಗ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಪತಿ ಅಥವಾ ಪತ್ನಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಮತ್ತೆ ವ್ಯಾಪಾರದಲ್ಲಿ ಹಿನ್ನಡೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ದುಃಖ ಅಥವಾ ಭಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಈ ಕನ್ಯಾ ರಾಶಿಯವರಿಗೆ ಇರುತ್ತೆ. ಇನ್ನು ಪಾಲುದಾರಿಕೆ ವ್ಯಾಪಾರದಲ್ಲೂ ಕೂಡ ಶನಿ ಸಪ್ತಮಕ್ಕೆ ಬಂದಾಗ ಜಾಯಿಂಟ್ ಬಿಸ್ನೆಸ್ ಅನ್ನು ಗೋಚಾರದಲ್ಲಿ ನೋಡ್ಬೇಕಾಗತ್ತೆ. ಅದರಿಂದ ಈ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ನೀವು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ. ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮದಲ್ಲಿ ಇದ್ದಾನೆ. ರಾಹು ಸಪ್ತಮದಲ್ಲಿ ಇದ್ದಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಧನ ನಷ್ಟ ಆಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಉಂಟಾಗತಕ್ಕಂಥದ್ದು, ಮತ್ತೆ ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಚಿಂತೆ, ಶೋಕ ಅಥವಾ ಭಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇದೇ ರಾಹು ಮೇ 18ರ ನಂತರದಲ್ಲಿ ಷಷ್ಠ ಸ್ಥಾನಕ್ಕೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಸುಮಾರು ಶುಭ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ಧನಲಾಭ ಉಂಟಾಗತ್ತೆ, ಅವರಿಗೆ ಶತ್ರು ನಾಶ ಆಗ್ತಕ್ಕಂಥದ್ದು, ಸೌಖ್ಯ ಉಂಟಾಗತ್ತೆ, ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗ ವ್ಯಾಪಾರಸ್ಥರಿಗೆ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು, ಧನ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಹೀಗೆ ಎಲ್ಲವನ್ನೂ ಕೂಡ ಪಡೀತಕ್ಕಂತಹ ಪಾಸಿಬಿಲಿಟಿ ಇದೆ. ಇನ್ನು ಕೇತುವನ್ನು ನೋಡಿದಾಗ ಕೇತು ಜನ್ಮ ರಾಶಿನಲ್ಲೇ ಇದ್ದಾನೆ. ಆದ್ದರಿಂದ ಶಾರೀರಿಕ ಪೀಡೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ದೇಹದ ಭಾಗಗಳಿಗೆ, ದೇಹದ ಅಂಗಾಂಗಗಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಬಾಧೆ ಉಂಟಾಗ್ತಕ್ಕಂಥದ್ದು, ಕಾಲಿಗಾಗಲಿ, ಕಣ್ಣಿಗಾಗಲಿ, ಪಾದಕ್ಕಾಗಲಿ ಇವೆಲ್ಲ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ನರಗಳ ಬಾಧೆ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಕೇತು ಈ ಒಂದು ಜನ್ಮ ರಾಶಿನಲ್ಲಿ ಇದ್ದಾಗ ನರಗಳ ಬಾಧೆ ಅನ್ನೋದನ್ನು ಹೇಳುತ್ತೆ. ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ, ವೃಥಾ ಅಲೆದಾಟ ಕೂಡ ಆಗತ್ತೆ. ಇನ್ನು ಈ ಕೇತು ಮೇ 18ರ ನಂತರದಲ್ಲಿ ವ್ಯಯಸ್ಥಾನಕ್ಕೆ ಬರ್ತಾನೆ. ವ್ಯಯಸ್ಥಾನಕ್ಕೆ ಬಂದಾಗ ಆ ವ್ಯಯಸ್ಥಾನ ಅಂದ್ರೆ ಯಾವಾಗಲೂ ಅರ್ಥ ಮಾಡ್ಕೊಂಬಿಡಿ, ಅಲ್ಲಿ ಒಂದಲ್ಲ ಒಂದು ಖರ್ಚು ಅನ್ನೋದನ್ನ ಸೂಚಿಸುತ್ತೆ. ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದೇ ನಿಮ್ಮ ಜನ್ಮ ರಾಶಿ ಕುಂಡಲಿನಲ್ಲಾಗ್ಲಿ ಗೋಚಾರದಲ್ಲಾಗ್ಲಿ ಗ್ರಹಗಳು ಸಾಮಾನ್ಯವಾಗಿ ಶುಕ್ರ ಒಂದು ಗೋಚಾರದಲ್ಲಿ ಬಿಟ್ಟು ಇನ್ನೆಲ್ಲ ಗ್ರಹಗಳು 12ನೇ ಮನೆಯಲ್ಲಿ ಅಧಿಕ ಧನ ವ್ಯಯವನ್ನು ಉಂಟು ಮಾಡ್ತಾರೆ, ವೃಥಾ ಅಲೆದಾಟವನ್ನು ಉಂಟು ಮಾಡ್ತಾರೆ. ಹಾಗಾಗಿ ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೆಲವು ಸತಿ ಪ್ರಯಾಣ ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಆದರೆ ಕೇತು 9ನೇ ಮನೆ ಅಥವಾ 12ನೇ ಮನೆಗೆ ಬಂದಾಗ ಜ್ಞಾನ ಪ್ರಾಪ್ತಿ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಅದೇ ರೀತಿಯಲ್ಲಿ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು. ಹೀಗೆ ಇವೆಲ್ಲವನ್ನೂ ಕೂಡ ಈ ಒಂದು ಕನ್ಯಾ ರಾಶಿಯವರು ಮಿಶ್ರ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಯಾಕೆ ಅಂದರೆ ಫಸ್ಟ್ ಹಾಫ್ನಲ್ಲಿ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ಯಾಕೆ ಅಂದರೆ ಗುರುಬಲ ಶನಿಬಲ ಎರಡೂ ಇದೆ, ರಾಹುಕೇತುಗಳ ಬಲ ಇಲ್ಲ. ಸೆಕೆಂಡ್ ಹಾಫ್ನಲ್ಲಿ ಅವ್ರಿಗೆ ಗುರುಬಲನೂ ಇರಲ್ಲ, ಶನಿ ಬಲನೂ ಇರಲ್ಲ, ಕೇತು ಬಲನೂ ಇರಲ್ಲ. ರಾಹು ಒಂದು ಪಾಸಿಟಿವ್ ಇರುತ್ತೆ ಅಷ್ಟೇ. ಹಾಗಾಗಿ ಏನಾಗುತ್ತೆ ಅಂದರೆ ಗುರು ಮತ್ತೆ ಶನಿ ಮತ್ತೆ ಕೇತು ಗ್ರಹಗಳಿಗೆ ನವಗ್ರಹ ಸಹಿತವಾಗಿ ಈ ಒಂದು ಶಾಂತಿ ಅಥವಾ ಪರಿಹಾರದ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರು ಗುರು ಮತ್ತೆ ಶನಿ ಮತ್ತೆ ಕೇತು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಕನ್ಯಾ ರಾಶಿಯವರು ಗಣಪತಿಯ ಆರಾಧನೆಯನ್ನು ಮೊದಲು ಮಾಡಿ ತದನಂತರದಲ್ಲಿ ಹರಿಹರರನ್ನ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅವಂತರ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಬಡವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹೀಗೆ ಮಾಡೋದ್ರಿಂದ ಕನ್ಯಾ ರಾಶಿಯವರು ಉತ್ತರದ ಭಾಗದಲ್ಲಿ ಅಂದರೆ ಫಸ್ಟ್ ಹಾಫ್ ಅಲ್ಲ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಅನುಕೂಲತೆಗಳನ್ನು ಕಾಣಬಹುದಾಗಿದೆ.